ಈಗ ಮಾಡಿತ್ತು 3 ದಿವಸ ಮುಂದೆ ಹಾಕ್ಲಿಕ್ಕೆ ಆಗಲ್ಲ ಸರ್ಕಾರಕ್ಕೆ 3 ದಿವಸ ಮುಂದೆ ಅಲ್ಲ ಅಧ್ಯಕ್ಷರು ಬಹಳ ಒಳ್ಳೆ ಪಾಠವನ್ನು ಹಾಕಿರಿ, ನಾವೆಲ್ಲರೂ ಅದನ್ನ ಪಾಲಿಸ್ತೇವೆ. ಒಂದು ತಮ್ಮ ವಯಸ್ಸು ಎಷ್ಟು ಅನ್ನೋದು ಗೊತ್ತಾಗ್ಲಿಲ್ಲ ನನಗೆ ಕರೆಕ್ಟ್ ಆಗಿ. ಯಾಕಂದ್ರೆ ಒಂದು ಆಕ್ಟಿವ್ ಹುಡುಗರಿಗೆ ಇದ್ದೀರಿ ತಾವು, ನಮಗೂ ಆ ರೀತಿ ಕಲ್ಸಿಲ್ಲ. ಫಸ್ಟ್ ಬಂದಂತ ಶಾಸಕರಿಗೆ ಎಲ್ಲರಿಗೂ ಅವಕಾಶ ಕೊಟ್ರಿ, ನಾವ ನಿನ್ನ ಹೇಳಿದ್ವಿ, ನಮ್ಗೆ ಇವತ್ತು ಬೆಳಿಗ್ಗೆ ಕೊಡಿ ಸರ್, ಮೊದ್ಲೇಕ ಅವ್ರು ಕೊಡ್ರಿ. ಬಹಳ ಒಳ್ಳೆ ಪರಿಪಾಠವನ್ನು ಮಾಡಿ ರಾಜ್ಯಕ್ಕೆ ಒಂದು ಮೆಸೇಜ್ ಒಳ್ಳೇದು ಹೋಗುತ್ತಾ, ತಾವು ಮುಂದುವರ್ಸಿ ಅಂತ ಒತ್ತಾಯವನ್ನು ಮಾಡಿ. ನಮ್ಮ ಕಾನೂನು ಸಚಿವ ಸಲಹೆ ಕೊಟ್ಟಿದ್ದಾರೆ. ಈಗಾಗಲೇ ತಾವು ಹೇಳಿದಾಗೆ ಅವ್ರವ್ರು ಮಾತಾಡಿದಾಗ ಯಾವ ರೀತಿ ಅದನ್ನು ಅವರು ಜನರಿಗೆ ಮುಟ್ಟಿಸ್ಬೇಕಂದು ಎಲ್ಲ MLAಗೆಲ್ಲ ಅವ್ರದ್ದೇ ಒಂದು ಟೀಮ್ ಐಡಿಯಾ ಇದೆ. ಅದನ್ನು ನೀವು ಹೇಳಿದಾಗೆ ನಾವು ಕೂಡ ಇಲ್ಲಿಂದ ಅದಕ್ಕೆ ಯಾವ ರೀತಿ ಅದನ್ನು ಅವರಿಗೆ ಸಹಕಾರ ಕೊಡಬೇಕಂದೇಳಿ ಚರ್ಚೆ ಮಾಡಿ ಅದನ್ನು ನಾನು ಈ ಅಧಿವೇಶನ ಪ್ರಾರಂಭ ಮಾಡ್ತೇನೆ. ರೇವಣ್ಣ ಅವರು ಹೇಳಿ. ಈಗ ಮಾನ್ಯ ಸಭಾಧ್ಯಕ್ಷರೇ, ಕಾನೂನು ಸಚಿವರು ಹಿರಿಯರಿದ್ದಾರೆ, ಹೇಳಿದ್ದಾರೆ, ಒಂದು ವಾರ ಎಕ್ಸ್ಟೆಂಡ್ ಮಾಡಿ. ಈಗ ಬೇರೆ ಸ್ಟೋರಿ, ನೀವು ಇಷ್ಟೆಲ್ಲ ಮಾಡಿದಿರಿ, ನೋಡಿ ಫಸ್ಟ್ ಬಂದಿದೆ, ಅದಕ್ಕಾರ ಗೌರವ ಕೊಟ್ಟು ಒಂದು ವಾರ ಎಕ್ಸ್ಟೆಂಡ್ ಮಾಡಿ. ನಾನು ನಿಮ್ಗೆ ಒಳ್ಳೇದು ಅಂತ ಹೇಳಿ ಮನವಿ ಮಾಡ್ತೀನಿ. ನಿಮ್ಮ ಆ ಹುದ್ದೆಗೆ ಒಂದು ವಾರನಾರು ಎಕ್ಸ್ಟೆಂಡ್ ಮಾಡಿ ನಮ್ಮ ಮನವಿ. ನೋಡಿ ರೇವಣ್ಣ ಅವರೇ, ಈಗ ಫಸ್ಟ್ ಟೈಮ್ MLA ಹೇಳಿದ್ರೆ ನೀವು ಸೀನಿಯರ್ ಮೆಂಬರ್, ನೀವು BSc ಎಲ್ಲ ಕೂತ್ಕೊಂಡು ಟೈಮ್ ಎಲ್ಲ ಫಿಕ್ಸ್ ಮಾಡಿ ಇಲ್ಲಿ ಬಂದು ಈ ರೀತಿ ಹೇಳಿದ್ರೆ ಆಗ್ತದ? BSc ನಲ್ಲಿ 8 ಗಂಟೆಗೆ ಕರೀರಿ ಅಂತ ಏನು ಹೇಳಿಲ್ಲ, 12 ಗಂಟೆ, 6 ಗಂಟೆ, 7 ಗಂಟೆ, 8 ಗಂಟೆ ಮಾಡಿದ್ರು ಅವ್ರ ಔಟ್ ಟೈಮಿಗೆ ಬರೋರು. ಈಗ ಆಯ್ತು ಬ್ರದರ್.